ಉಪೇಂದ್ರ ದಂಪತಿ ಫೋನ್ ಹ್ಯಾಕ್ ಮಾಡಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಹಾರದ ನಳಂದ ಮೂಲದ ವ್ಯಕ್ತಿಯ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. ಬಿಹಾರದ ನಳಂದ ಮೂಲದ ವ್ಯಕ್ತಿಯ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿರುವಂತದ್ದು. ಉಪೇಂದ್ರ ಮಗ ಸೇರಿ ಸಂಬಂಧಿಕರಿಂದ ಹಣ ವಸೂಲಿ ಮಾಡಿದ್ದಾನೆ. ವಿಕಾಸ್ ಕುಮಾರ್ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದ್ದು ದೃಢಪಟ್ಟಿದೆ. ವಿಕಾಸ್ ಕುಮಾರ್ ಅಕೌಂಟ್ಗೆ 2 ಲಕ್ಷಕ್ಕೂ ಹೆಚ್ಚು ಹಣ ವರ್ಗಾವಣೆಯಾಗಿದೆ. 100ಕ್ಕೂ ಹೆಚ್ಚು ಜನರಿಗೆ ಹಣ ಹಾಕುವಂತೆ ಸಂದೇಶವನ್ನ ಕಳಿಸಿದ್ರು. ಫೋನ್ ಹ್ಯಾಕ್ ಮಾಡಿ ಪ್ರಿಯಾಂಕಾ ಸ್ನೇಹಿತರಿಗೆ ಸಂದೇಶವನ್ನ ಕಳಿಸಿರುವಂತದ್ದು. ನಿನ್ನೆ ಸದಾಶಿವನಗರ ಠಾಣೆಗೆ ಉಪೇಂದ್ರ ದೂರನ್ನ ನೀಡಿದ್ರು. ಸೈಬರ್ ಕ್ರೈಮ್ ಪೊಲೀಸರ ಸಹಾಯದ ಮೇರೆಗೆ ಈ ಪ್ರಕರಣದ ತನಿಖೆ ಆಗ್ತಾ ಇದೆ. ಉಪೇಂದ್ರ ದಂಪತಿ ಫೋನ್ ಹ್ಯಾಕ್ ಮಾಡಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಉಪೇಂದ್ರ ದಂಪತಿ ಫೋನ್ ಹ್ಯಾಕ್ ಮಾಡಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ದೂರು ದಾಖಲು ಮಾಡಿದ್ರು. ಇನ್ನು ಉಪೇಂದ್ರ ಫೋನ್ ಹಾಗೆ ಉಪೇಂದ್ರ ಪತ್ನಿ ಪ್ರಿಯಾಂಕಾ ಅವರ ಫೋನ್ ಕೂಡ ಹ್ಯಾಕ್ ಮಾಡಲಾಗಿತ್ತು. ಈಗಾಗಲೇ ಯಾರು ಹ್ಯಾಕ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ಬೆಳಕಿಗೆ ಬಂದಿದೆ. ವಿಕಾಸ್ ಕುಮಾರ್ ಅಕೌಂಟ್ಗೆ 2 ಲಕ್ಷಕ್ಕೂ ಹೆಚ್ಚು ಹಣ ವರ್ಗಾವಣೆಯಾಗಿರುವಂಥದ್ದು. ಬಿಹಾರ್ ಮೂಲದ ನಳಂದ ಅನ್ನೋ ವ್ಯಕ್ತಿಯ ಅಕೌಂಟ್ಗೂ ಕೂಡ ದುಡ್ಡು ಟ್ರಾನ್ಸ್ಫರ್ ಆಗಿದೆ. ಫೋನ್ ಹ್ಯಾಕ್ ಮಾಡಿ ಪ್ರಿಯಾಂಕಾ ಸ್ನೇಹಿತರಿಗೆ ಹಣ ಕೊಡಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನಿನ್ನೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಇನ್ನು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈಗಾಗಲೇ ಪೊಲೀಸರು ಕೂಡ ಪತ್ತೆ ಹಿಡಿದಿದ್ದಾರೆ ಯಾರು ಅನ್ನೋದು. ಬಿಹಾರದ ನಳಂದ ಮೂಲದ ವ್ಯಕ್ತಿಯ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರುವಂಥದ್ದು. ಇನ್ನು ಉಪೇಂದ್ರ ಮಗ ಸೇರಿ ಸಂಬಂಧಿಕರಿಂದಲೂ ಕೂಡ ಹಣ ವಸೂಲಿಯಾಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಹಣ ವರ್ಗಾವಣೆಯನ್ನ ಮಾಡಿದ್ದಾರೆ. ಪ್ರಿಯಾಂಕಾ ಹಾಗೂ ಸ್ಟಾರ್ ವ್ಯಕ್ತಿಗಳಿಗೆ ಈ ರೀತಿಯಾಗಿ ಅಕೌಂಟ್ ಎಲ್ಲ ಹ್ಯಾಕ್ ಆದರೆ ಇನ್ನು ಸಾಮಾನ್ಯ ವ್ಯಕ್ತಿಗಳ ಫೋನ್ ಯಾವ ಗತಿ ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾರೇ ಅಕೌಂಟ್ ಪಾಸ್ವರ್ಡ್ ಏನಾದರೂ ಕೇಳಿದರೆ ಇಲ್ಲಿ ಕೊಡಬಾರ್ದು ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಅವರಿಗೆ ಎಚ್ಚರಿಕೆ ಬಂದಿದೆ. ಉಪೇಂದ್ರ ದಂಪತಿ ಫೋನ್ ಹ್ಯಾಕ್ ಮಾಡಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಯಾರು ಅನ್ನೋದು ಗೊತ್ತಾಗಿದೆ.